ನಮಸ್ಕಾರ. ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ವಿಜಯಪುರ ಜಿಲ್ಲೆಯ ಪ್ರತಿಷ್ಠಿತ ಸಿದ್ದೇಶ್ವರ ಸಹಕಾರಿ ಬ್ಯಾಂಕಿನ ಚುನಾವಣೆ ಮುಕ್ತಾಯವಾಗಿದ್ದು, ನಿರೀಕ್ಷೆಯಂತೆ ಹಳೆಯ ಪೆನಲ್ನೇ ಮತ್ತೆ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವಲ್ಲಿ ಸಫಲವಾಗಿರುವಂಥದ್ದು. ಈ ಹಳೆ ಪೆನಲ್ಗೆ ಈ ಬಾರಿ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಟಕ್ಕರನ್ನು ಕೊಡೋ ರೀತಿ ಹೊಸ ಪೆನಲ್ ರೆಡಿಯಾಗಿತ್ತು. ಆದರೆ ಅದು ಅಷ್ಟೊಂದು ರೀತಿ ವರ್ಕೌಟ್ ಆಗಲಿಲ್ಲ. ಕೊನೆಯ ಮೂಮೆಂಟ್ಗೆ ವರ್ಕೌಟ್ ಆಗದೆ ಯಾವಾಗ ಶಿವಾನಂದ ಪಾಟೀಲ್ ಅವರು ಬಂದು ಪ್ರಚಾರವನ್ನು ಮಾಡಿದರು, ಆವಾಗ ಚುನಾವಣೆಯ ಮಹಾಬೆ ಬದಲಾಗಿರುವಂಥದ್ದು. ಹಾಗಾಗಿ ಮತ್ತೆ ಹಳೆ ಪೆನಲ್ಗೆ ಅಧಿಕಾರ ಸಿಕ್ಕಿರುವಂಥದ್ದು. ಒಟ್ಟು 19 ಸ್ಥಾನಗಳಿಗೆ ಇಲ್ಲಿ ಚುನಾವಣೆ ನಡೆಯಿತು. ಸುಮಾರು 39 ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡಿದರು. ಮಹಿಳಾ ಮೀಸಲು ಸೇರಿದಂತೆ ಒಟ್ಟು 19, ಜನರಲ್ಲು ಮತ್ತು ಮಹಿಳಾ ಸೇರಿದಂತೆ ಬೇರೆ ಬೇರೆ ಕೆಟಗರಿಯಲ್ಲಿ ಸಹಿತ ಒಟ್ಟು 19 ಜನ ಸ್ಪರ್ಧೆ ಮಾಡಿದರು. ಅದರಲ್ಲೂ ಬಹುತೇಕ ಹಳೆ ಪೆನಲ್ನವರು ಎಲ್ಲ ಗೆದ್ದಿರುವಂಥದ್ದು. ಜನರಲ್ ಕೆಟಗರಿಯಲ್ಲಿ ಸ್ವಲ್ಪ ಅವ್ರಿಗೆ ಅಂದರೆ ಕೊನೆಯ ಮೂಮೆಂಟ್ವರೆಗೂ ಸ್ವಲ್ಪ ತುರುಸಿನ ಸ್ಪರ್ಧೆ ಏರ್ಪಡ್ತು. ಆದರೆ ಉಳಿದ ಕ್ಷೇತ್ರಗಳಲ್ಲಿ ನಿರಾಯಾಸವಾಗಿ ಹಳೆಯ ಸ್ಪರ್ಧೆಗಳು ಗೆಲುವು ಸಾಧಿಸಿರುವುದು. ಈ ಚುನಾವಣೆಯಲ್ಲಿ ಮತ್ತೊಂದು ವಿಶೇಷ ಏನಂದರೆ, ಈ ಚುನಾವಣೆ ಹೇಗಿದೆ ಅಂದರೆ, ವಿಜಯಪುರ ಜಿಲ್ಲೆಯ ಪ್ರತಿಷ್ಠಿತ ಬ್ಯಾಂಕ್ ಅದು. ಒಂದು ಕಾಲದಲ್ಲಿ ಈ ಬ್ಯಾಂಕಿನ ನೀವು ಸದಸ್ಯತ್ವ ಪಡೆಯಬೇಕಾದ್ರೆ ದೊಡ್ಡ ರಾಜಕಾರಣಿಗಳ ಇನ್ಫ್ಲುಯೆನ್ಸನ್ನು ತರಬೇಕಾಗಿತ್ತು. ಅಂತ ದೊಡ್ಡ ಬ್ಯಾಂಕ್ ಇತ್ತು. ಆದರೆ ಈಗ ಅದರ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿರುವಂಥದ್ದು. ಆದರೂ ಸಹಿತ ಜಿಲ್ಲೆಯಲ್ಲಿ ಅದರ ಹಿಡಿತ ಬಹಳಷ್ಟು ಇರುವಂಥದ್ದು. ಈ ಬ್ಯಾಂಕಿಗೆ ಏನು ಈಗ ಆಯ್ಕೆಯಾಗಿದ್ದಾರೆ, ಇದರಲ್ಲಿ ಅವರು ಯಾರು ಪೆನಲ್ಲು ಅಥವಾ ಯಾವ ರಾಜಕಾರಣಿಗಳ ಗುಂಪು ಅಂತ ಗುರುತಿಸೋದು ಬಹಳಷ್ಟು ಕಷ್ಟ. ಇಲ್ಲಿ ಮೇಲ್ನೋಟಕ್ಕೆ ಇದು ಕಾಣಿಸ್ತಾ ಇರುವಂಥದ್ದು ಶಿವಾನಂದ ಪಾಟೀಲ್ ಅವರು ಮತ್ತು ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿ ಅವರ ಪೆನಲ್ ಗೆಲುವು ಸಾಧಿಸಿ ಅಂತೇಳಿ ಮೇಲ್ನೋಟಕ್ಕೆ ಕಂಡರೂ ಸಹಿತ ಅಲ್ಲಿರುವಂತಹ ಏನು ಪೆನಲ್ನಲ್ಲಿ ಗೆದ್ದಿರುವಂಥ ಅಭ್ಯರ್ಥಿಗಳಿದ್ದಾರೆ, ಅವರು ಬೇರೆ ಬೇರೆ ಪಕ್ಷದ ಬೇರೆ ಬೇರೆ ನಾಯಕರ ಜೊತೆ ಗುರುಸ್ಕೊಂಡಂತಹ ನಾಯಕರ ಸಹಿತ ಇದ್ದಾರೆ. ಹಾಗಾಗಿ ಇದು ಮೇಲ್ನೋಟಕ್ಕೆ ಅಂದರೆ ಈ ಬ್ಯಾಂಕಿನಲ್ಲಿ ಇಬ್ಬರು ನಾಯಕರ ಪೆನಲ್ ಗೆಲುವಾಗಿದ್ದರೆ ಸಹಿತ ಜಿಲ್ಲೆ ರಾಜಕಾರಣ ಮಟ್ಟದಲ್ಲಿ ಇದು ಯಾರು ಗೆಲುವು ಅಂತ ಹೇಳೋದು ನಿರ್ಧರಿಸೋದು ಬಹಳಷ್ಟು ಕಷ್ಟ. ಆದರೆ ಈ ವಿಚಾರದಲ್ಲಿ ಅಂದರೆ ಸಹಕಾರಿ ಕ್ಷೇತ್ರದಲ್ಲಿ ಶಿವಾನಂದ ಪಾಟೀಲ್ಗೆ ಇರುವಂತಹ ಗ್ರಿಪ್ಪನ್ನು ಮತ್ತೆ ಇಲ್ಲಿ ಅವರು ಸಾಬೀತುಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಅದೊಂದು ಈ ಚುನಾವಣೆ ಮತ್ತು ವಿಶೇಷ ಆಗಿರುತ್ತದೆ. ಅದರಲ್ಲೂ ಈಗಿರುವಂಥ ಪೆನಲ್ನಲ್ಲಿ ಕುಟುಂಬದವರು ಸಹಿತ ಇರುವಂಥದ್ದು. ಈಗ ಶಿವಾನಂದ ಪಾಟೀಲ್ ಅವರ ಸಹೋದರನ ಪುತ್ರ ಸಹಿತ ಇದರಲ್ಲಿದ್ದಾರೆ, ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿ ಅವರ ಸಹೋದರ ಸಹಿತ ಇದರಲ್ಲಿರುವಂಥದ್ದು. ಹಾಗಾಗಿ ಹಳೆಯ ಪೆನಲ್ನಲ್ಲಿ ಏನು ಗುರುತಿಸ್ಕೊಂಡಿದ್ದಾರೆ ಅವರೆಲ್ಲ ಈ ದೊಡ್ಡ ದೊಡ್ಡ ಕುಟುಂಬದಿಂದ ಬಂದಂಥವ್ರು ಇರುವಂಥದ್ದು. ಹಾಗಾಗಿ ಅವರು ಬಹುತೇಕ ಗೆಲುವು ಸಾಧಿಸೋದು ಒಂದು ರೀತಿಯಿಂದ ಸಂತಸಕ್ಕೆ ಕಾರಣವಾಗಿರುವಂಥದ್ದು. ಏನಂದರೆ ಹಳೆಯ ಪೆನಲ್ ಮತ್ತೆ ಗೆದ್ದು ನಮ್ಮ ಮುಂದಿನ ಏನು ಅಭಿವೃದ್ಧಿ ಕಾರ್ಯಗಳಿವೆ ಅದನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಹೇಳ್ಕೊಂಡಿರೋದಕ್ಕೆ ಒಂದು ಅನುಕೂಲ ಆಗಿರುತ್ತದೆ. ಕೊನೆಯವರೆಗೂ ಚುನಾವಣೆ ಬಹಳಷ್ಟು ತುರುಸಿನಿಂದಿತ್ತು. ಹಾಗಾಗಿ ಯಾರು ಗೆಲ್ತಾರೆ ಯಾರು ಬೀಳ್ತಾರೆ, ಹಳೆ ಪೆನಲ್ದಲ್ಲಿ ಸುಮಾರು 3-4 ಅಭ್ಯರ್ಥಿಗಳು ಸೋಲ್ತಾರೆ ಅನ್ನೋ ಮಾತಿತ್ತು. ಆದರೆ ಕೊನೆಯ ಮೂಮೆಂಟ್ಗೆ ಚುನಾವಣೆ ಮತದಾನ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ ಅನ್ನೋ ಹೊತ್ತರಲ್ಲೇ ಖುದ್ದು ಶಿವಾನಂದ ಪಾಟೀಲ್ ಅವರು ಪ್ರಚಾರಕ್ಕೆ ಇರುವಂಥದ್ದು. ಜೊತೆಗೆ ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿ ಅವರು ಇಡೀ ತಂಡವನ್ನು ಕಟ್ಕೊಂಡು ಪ್ರಚಾರವನ್ನು ಮಾಡಿದರು. ಈ ಚುನಾವಣೆಯಲ್ಲಿ ಇನ್ನೊಂದು ವಿಶೇಷ ಅಂದರೆ ಇದರಲ್ಲಿ ಯಾವುದೇ ರೀತಿ ಪಕ್ಷ ಇಲ್ಲ. ಹಾಗಾಗಿ BJP ಪಕ್ಷದ ಜಿಲ್ಲಾಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಇಬ್ಬರು ಸಹಿತ ಬಂದು ಪ್ರಚಾರವನ್ನು ಮಾಡಿದರು. ಆ ರೀತಿ ಬಹಳಷ್ಟು ವಿಶೇಷವಾಗಿ ಈ ಚುನಾವಣೆ ಇತ್ತು. ಒಂದು ಈ ಚುನಾವಣೆ ವಿಶೇಷ ಏನಂದರೆ, ಈ ಚುನಾವಣೆಯಲ್ಲಿ ಅಥವಾ ಈ ಬ್ಯಾಂಕಿನ ಚುನಾವಣೆಯಲ್ಲಿ ಹಿಡಿತ ಸಾಧಿಸಿದರೆ ವಿಜಯಪುರ ನಗರ ಕ್ಷೇತ್ರದಲ್ಲಿ ಒಂದು ರೀತಿ ಹಿಡಿತ ಸಾಧಿಸ್ಬೋದು ಅನ್ನೋದು ಒಂದು ಲೆಕ್ಕಾಚಾರ ಅಂತೂ ಮೊದಲಿಂದನೂ ಇತ್ತು, ಈಗಲೂ ಸಹಿತ ಇದೆ. ಯಾಕಂದರೆ ಈ ಚುನಾವಣೆಯಲ್ಲಿ ಬಹುತೇಕ ವಿಜಯಪುರದ ಪ್ರಮುಖ ವ್ಯಾಪಾರಿಗಳಿದು, ಈ ವಿಜಯಪುರ ನಗರವನ್ನು ಕಂಟ್ರೋಲ್ ಮಾಡುವಂತಹ ಏನು ಸಂಘ ಸಂಸ್ಥೆಗಳಿವೆ ಅದೆಲ್ಲವೂ ಸಹಿತ ಇದರಲ್ಲಿ ಬರೋದ್ರಿಂದಾಗಿ ವಿಜಯಪುರ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಅಥವಾ ವಿಜಯಪುರ ನಗರದ ರಾಜಕಾರಣದಲ್ಲಿ ಸಿದ್ದೇಶ್ವರ ಬ್ಯಾಂಕ್ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಈಗ ಗೆಲುವು ಸಾಧಿಸಿರುವಂಥ ಹಳೆ ಪೆನಲ್ ಮತ್ತೆ ಈಗ ಅಧಿಕಾರದಲ್ಲಿ ಬಂದಿರೋದ್ರಿಂದ ಬ್ಯಾಂಕಿನ ಸರ್ವಮುಖ ಅಭಿವೃದ್ಧಿಗಾಗಿ ಮತ್ತಷ್ಟು ಶ್ರಮಿಸಲಿ ಅನ್ನೋದು ಮತದಾರರ ಒಂದು ಆಶಯವಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.